ಈ ಒಂದು ಸಮಾಜದ 40 ಮತ್ತು ಜೊತೆಯಲ್ಲಿ 10 ಸಮಾಜದ ಮುಖಂಡರು, ಎಲ್ಲ ಮುಖಂಡರು ಇವತ್ತು ನಾವು ಸೇರಿ 24ನೇ ದಿನ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರೂ ಸರ್ಕಾರದ ತಮ್ಮದೇ ಆದಂಥ ರೀತಿ ರಿವಾಜುಗಳಿಂದ ಆದೇಶ ಪಾಸ್ ಮಾಡಿದ್ರು, ಗೆಜೆಟಿಗೂ ಎಲ್ಲ ನೋಟಿಫಿಕೇಶನ್ ತಂದರು. ಆಚರಣೆಯಲ್ಲಿ ಇವುಗಳನ್ನು ನಾವು ಸೃಷ್ಟಿ ಮಾಡ್ಕೊಂಡು ತುಂಬಬೇಕು ನಮ್ಮ ಜನಾಂಗದವರು. ಆ ಸ್ಥಿತಿಯಲ್ಲಿ ಅವರು ಒಂದು ಚಾಲನೆಯನ್ನು ನೀಡಿದ್ದಾರೆ. ಬಹುಶಃ ಇದು ನಮಗೆ ಭಾಳ ದುರ್ದೈವ ಅನ್ನಿಸ್ತದೆ. ಯಾವುದೇ ಸಂಘರ್ಷ ಹೋರಾಟದಲ್ಲಿ ಸುಮಾರು 30 ವರ್ಷಗಳ ಜೊತೆಯಲ್ಲಿದ್ದೇವೆ ನಾವು. ಕನಿಷ್ಠವಾಗಿ ಬದುಕಿದರೂ ನಮ್ಮ ಸಂಕಷ್ಟ, ಆರ್ಥಿಕ ಸಂಕಷ್ಟಗಳು ಲೆಕ್ಕ ಕೊಡದೆ ಇವತ್ತು ಅವ್ರ ಜೊತೆಯಲ್ಲಿದ್ದರೂ ನಮಗೆ ಯಾವುದೇ ಒಂದು ಕರುಣೆಯ ಮನೋಭಾವನ ಅವ್ರು ತೋರಿಲ್ಲ ಅಂತ ಹೇಳೋದಕ್ಕೆ ಭಾಳ ದುಃಖ ಆಗ್ತದೆ. ಈ ಸಂದರ್ಭದಲ್ಲಿ ನಾನು ಡಾಕ್ಟರ್ ಬಾಬಾ ಅಂಬೇಡ್ಕರ್ ಒಂದು ಮಾತನ್ನು ನೆನೆಸ್ಕೊಳ್ತಾ ಇದ್ದೀನಿ. ಈ ಒಂದು ಮೀಸಲಾತಿಯ ಒಂದು ಕಾನ್ಸೆಪ್ಟ್ ಬಂದಿರೋದೇ ಅತ್ಯಂತ ಕೆಳವರ್ಗದವರು, ಅಸಹಾಯಕರು ಮತ್ತು ಶಿಕ್ಷಣ ಇಲ್ಲದಂಥ ಜನರಿಗೆ ಮುಟ್ಟಬೇಕು ಅಂತಂದು ಅವ್ರು ಹೇಳಿದರು. ಇವತ್ತು ಏನಾಗ್ತಾಯಿದೆ ಅಂದರೆ ಬಲಿಷ್ಠರ ಬವಣೆ, ಬಲಿಷ್ಠರ ಹತ್ರನೇ ಆ ಸಮಾಜದ ಒಂದು ಮೀಸಲಾತಿ ಹೋಗ್ತಾ ಇದೆ. ಅದಕ್ಕೆ ನಾವು ಇವತ್ತು ಅನಿವಾರ್ಯ ನಾವು ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಸ್ಮರಿಸಬೇಕಾದು. ನೊಂದವನು ತಿರುಗಿ ನಿಲ್ಲದ ಹೊರತು ನೋವಿಗೆ ಪರಿಹಾರ ಇಲ್ಲ ಅಂತ ಹೇಳಿದರು. ಇವತ್ತು ನಾವು ನೊಂದಿದ್ದೇವೆ, ನಾವು ಕಷ್ಟನ ಅನುಭವಿಸ್ತಾ ಇದ್ದೇವೆ. ನಮ್ಮ ಕಷ್ಟಕ್ಕೆ ಭಾಳ ಅಂದರೆ ಬೆನ್ನೆಲುಬಾಗಿ ಯಾರಾದರೂ ನಮ್ಮ ಸಹಾನುಭೂತಿಯನ್ನು ತೋರಿಸ್ಬೋದು. ಎಲ್ಲಿವರೆಗೂ ನಾವು ಪ್ರತ್ಯಕ್ಷವಾಗಿ ರಣರಂಗದಲ್ಲಿ ನಿಂತ್ಕೊಂಡು ನಾವು ಅದನ್ನು ಎದುರಿಸೋದಿಲ್ಲೋ ಅಲ್ಲಿವರೆಗೆ ನಮಗೆ ಪ್ರತಿಫಲ ಸಿಗುವುದಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಭಾಳಷ್ಟು ಜನ ನಾನು ನಿನ್ನೆಯ ಒಂದು ನಿಜವಾಗ್ಲೂ ಆ ಹೋರಾಟದ ಮನೋಭಾವನೆ, ಅಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಲಾವಿದರನ್ನು ಪರಿಗಣನೆ ತೆಗೆದುಕೊಂಡಾಗ ಬಹುಶಃ ಇತಿಹಾಸದಲ್ಲಿ ಇಷ್ಟೊಂದು ಜನ ಕಲಾವಿದರನ್ನು ಒಂದು ಕಡೆ ಸೇರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಾನು ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಬಹುಶಃ ಇದು ನಾವು ಒಂದು ವಾರದಲ್ಲಿ ಹಮ್ಮಿಕೊಂಡಂಥ ಒಂದು ಕಾರ್ಯಕ್ರಮ ಆಗಿತ್ತೇನಂತ. ಕನಿಷ್ಠ ಒಂದು 15 ದಿವಸ ನಾವೇನಾದರೂ ಇದನ್ನು ಪೂರ್ಣವಾಗಿ ನಾವು ಅದನ್ನು ಒಂದು ಚಾರಿತ್ರಿಕ ರೀತಿಯಲ್ಲಿ ನಾವು ನಿರ್ಮಿಸಿ ಏನಾದರೂ ಮಾಡಿದರೆ ಬಹುಶಃ ಒಂದು 10,000 ಜನ ಸೇರೋದ್ರಲ್ಲಿ ಯಾವುದು ಸಂದೇಹ ಇಲ್ಲ ಅಂತ ಹೇಳ್ತಾ ಇದ್ದೇನೆ. ಯಾಕಂದರೆ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಹೋರಾಟದ ಕಿಚ್ಚು ನಡೀತಾ ಇದೆ. ಅದಕ್ಕೆ ಇದನ್ನು ಗಣನೆ ತೆಗೆದುಕೊಳ್ಬೇಕು. ಎಲ್ಲ ರೀತಿಯಲ್ಲಿ ನಾವು ಆಲೋಚನೆ ಮಾಡಬೇಕು. ಒಂದು ಸಂಘಟನೆ ದೃಷ್ಟಿಯಿಂದ ಆಲೋಚನೆ ಮಾಡಿದಾಗ ಹೋರಾಟ ಅಂತೂ ನಮಗೆ ಅನಿವಾರ್ಯವಿದೆ. ಹೋರಾಟದ ಮುಂದಿನ ಹಾದಿ ಏನನ್ನೋದನ್ನು ನಾವು ಗುರುತಿಸ್ಕೊಳ್ಬೇಕಾಗಿದೆ. ಇಲ್ಲಿರ್ತಕ್ಕಂಥ ನಾನು ಮುಖಂಡರಿಗೆ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈಗ ಏನಾಗಿದೆ, ಹೋರಾಟ ಮಾಡ್ತಾ ಇದ್ದೇವೆ, ಅನುಕಂಪವನ್ನು ನಾವು ಗಿಟ್ಸ್ಕೊಳ್ಬೇಕಂತ ನಾವು ನಮ್ಮ ಆತ್ಮಸಾಕ್ಷಿಯಾಗಿ ನಾವು ರೂಪಿಸ್ಕೊಳ್ತಾ ಇದ್ದೇವೆ. ಆದರೂ ಏನಾಗ್ತಾ ಇದೆ ಅಂದರೆ ಆ ಅನುಕಂಪ ಕೇವಲ ಅದು ಬ್ಯಾಯ ರೂಪದಲ್ಲಿ ಸಿಕ್ಕರೆ ನಮಗೆ ಯಶಸ್ವಿ ರೂಪದಲ್ಲಿ ಸಿಗ್ತದೋ ಇಲ್ಲ ಅಂತ ನನಗೆ ಡೌಟ್ ಬರ್ತಾ ಇದೆ. ಕಾರಣ ಈ ನಿರ್ಧಾರವನ್ನು ನಾವೆಲ್ಲರೂ ಕೈಕೊಂಡು ಒಂದು ತೀರ್ಮಾನಕ್ಕೆ ಬರಬೇಕಾಗಿದೆ. ಹೋರಾಟನ ಮುಂದುವರಿಸ್ತಾನೆ, ನಿಜವಾಗ್ಲೂ ಹೋರಾಟ ನಮಗೆ ನ್ಯಾಯ ಸಿಗಲ್ವರೆಗೆ ನಾವು ಹೋರಾಟ ಮಾಡೋಣ ಅಂತ. ಆದರೆ ಹೋರಾಟದ ಪರ್ಯಾಯ ಜೊತೆಯಲ್ಲಿ ಏನು ಆಲೋಚನೆ ಮಾಡ್ತಾ ಇದ್ದೀರಿ, ಮುಂದಿನ ಕ್ರಮಗಳು ಏನು ಅನ್ನೋದನ್ನು ನೀವು ನಿರ್ಣಯ ತೊಗೊಳ್ರಿ. ಆಮೇಲೆ ಏನೇ ಇದ್ರೂ ಪ್ರತಿಯೊಂದು ಜಿಲ್ಲೆಗೆ ನೀವು ನಿರಂತರವಾದಂಥ ಒಂದು ಸಂದೇಶನ ಕಳಿಸ್ಬೇಕು. ಪ್ರತಿಯೊಂದು ಸಮುದಾಯದಿಂದ ಇವತ್ತು ವೇದಿಕೆಯಲ್ಲಿ ಪಾಲ್ಗೊಂಡು 1 ದಿನ 2 ದಿನ ಕಂಪಲ್ಸರಿ ಇಲ್ಲಿ ಇರಲಿಕ್ಕೆ ವ್ಯವಸ್ಥೆ ಮಾಡ್ಬೇಕು. ನೀವು ವ್ಯವಸ್ಥೆ ಮಾಡೋದಂದ್ರೆ ಏನೋ ತಾವೇ ಆ ವ್ಯವಸ್ಥೆಯನ್ನು ರೂಪಿಸ್ಕೊಂಡು ಈ ಹೋರಾಟದಲ್ಲಿ ಭಾಗಿಯಾದರೆ ಬಹುಶಃ ನಾವು 40-50 ಸಮಾಜದವರು ಒಂದೊಂದು ದಿನ ನಾವು ಇಲ್ಲಿ ಪಾಲುಗಾರರಾದರೆ ಈ ಹೋರಾಟ 50 ದಿನ ಮುಂದುವರಿಬೋದು. ಆಗಲಾದರೂ ಸರ್ಕಾರಕ್ಕೆ ಒಂದು ಕಿವಿಯನ್ನು ಆ ಸರ್ಕಾರ ಕಿವಿಗೆ ಹೋಗ್ಬೋದಂತ ನಾನು ಭಾವಿಸ್ತಾ ಇದ್ದೇನೆ. ದಯವಿಟ್ಟು ಇವತ್ತು ನಾವೇನಾದರೂ ಅಲೆಮಾರಿ ಜನಾಂಗದಲ್ಲಿ ಯಾರಾದರೂ ಉನ್ನತ ಸ್ಥಾನದಲ್ಲಿದ್ದರೆ, ನೌಕರದಾರರಿದ್ದರೆ ದಯವಿಟ್ಟು ನಿಮ್ಮ ಕೊಡುಗೆ ಕೊನೆಯ ಸಮಾಜದ ಕುಟುಂಬದವರಿಗೆ ಮುಟ್ಟುವಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡಬೇಕಂತ ನಾನು ಅನುಕೂಲ ಮಾಡಿಕೊಡ್ತಾ ಇದ್ದೇನೆ. ಎಲ್ಲರಿಗೂ ಸಾಮರ್ಥ್ಯ ಇಲ್ಲ, ಬೆಂಗಳೂರಿಗೆ ಮುಟ್ಟೋಕ್ಕೆ ಸಾಮರ್ಥ್ಯ ಇಲ್ಲ. ಕನಿಷ್ಠ ನೀವು ವಿದ್ಯಾವಂತರಾದಂಥ ಉದ್ಯೋಗಸ್ಥರಾದಂಥ ಕನಿಷ್ಠ ಒಂದು 10-20 ಜನರಿಗೆ ನೀವು ಇಲ್ಲಿ ಕರ್ಕೊಂಬಂದು ಆ ಹೋರಾಟ ಯಶಸ್ವಿಯನ್ನು ಮಾಡೋರ ಜೊತೆಯಲ್ಲಿ ಅವ್ರಿಗೆ ಆರ್ಥಿಕ ನೆರವು ನೀಡಬೇಕಂತಂದು ಹೇಳ್ತಾ ಇದ್ದೇನೆ. ಬಾಬಾ ಸಾಹೇಬರು ಹೇಳಿದ್ರು, ಯಾರು ಸಮರ್ಥರಿದ್ದರೋ ಅಸಮರ್ಥರಿಗೆ ಒಂದಿಷ್ಟು ಸಹಾಯ ಮಾಡಿದಾಗ ಕುಟುಂಬವನ್ನು ಈ ಸಮಾಜದ ಹತ್ರ ಎಳೆಮುಖವಾಗಿ ತಂದರೆ ಅನುಕೂಲ ಆಗ್ತದೆ ಅಂತ ಭಾವಿಸಿ ಈ ಸಂದರ್ಭದಲ್ಲಿ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ, ನನ್ನ ಹೆಸರು ಮಲ್ಲಿಕಾರ್ಜುನ ಅಂತ, ನಾನು ರಿಟೈರ್ಡು ಡೆಪ್ಟಿ ಡೈರೆಕ್ಟ್ರು, ರಾಯಚೂರು ಜಿಲ್ಲೆಯಿಂದ ಬಂದಿದ್ದೇನೆ. ದಯವಿಟ್ಟು ನಾನು ಹೇಳ್ತಾ ಇರೋದಷ್ಟೇ, ಈ ಸಮಾಜದಲ್ಲಿ ನಾವು ಏನನ್ನಾದರೂ ಪಡಿಬೇಕಾದ್ರೆ ಅದು ನಿರಂತರ ಹೋರಾಟದಿಂದ ನಾನು ಭಾವಿಸ್ತಾ ಇದ್ದೇನೆ. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಅದಕ್ಕೆ ಆ ದಿಶೆಯಲ್ಲಿ ನೀವೆಲ್ಲರೂ ಒಂದು ರೀತಿ ಅನುಕೂಲ ಮಾಡಿಕೊಂಡು ಈ ಒಂದು ಹೋರಾಟನ ಮುಂದುವರಿಸೋಣ. ಅನುಕಂಪದ ಜೊತೆಯಲ್ಲಿ ನಮ್ಮ ನಿರ್ದಿಷ್ಟ ನಿರ್ಧಾರಗಳು ಇರದಿದ್ದರೆ ಯಶಸ್ವಿಯನ್ನು ಗಳಿಸಲು ಸಾಧ್ಯ ಇಲ್ಲ ಅಂತ ಈ ಮುಖಾಂತರ ಹೇಳಿ
ಜೈ ಭೀಮ್ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.